Welcome to Rajasthan, the land of more forts, Rajputs. ನೋಡ್ರಿ ಆರ್ ಜೆ ಅಂತ ಬೋರ್ಡ್ ಇವಾಗ ನೋಡಿದೆ. ನಾವು ಆಲ್ಮೋಸ್ಟ್ ಹಳ್ಳಿ ಒಳಗೆ ಇದ್ದೀವಿ ಇವಾಗ. ರಾಜಸ್ಥಾನ್ ಅಂದರೆ ಬರೀ ಮರುಭೂಮಿನೇ ಇರುತ್ತೆ ಅಂತ ಹೇಳ್ತಾರೆ, ಅಲ್ಲೇನು ಬೆಳೆಯೋಕ್ಕಾಗಲ್ಲ, ಅದು ಫುಲ್ಲು ಹಂಗೆ ಹಿಂಗೆ ಅಂತ. ಬಟ್ ಅದ್ರ ಹಾಗೇನು ಡಿಫ್ರೆನ್ಸ್ ಅನ್ನಿಸ್ತಾ ಇಲ್ಲ, ಚೆನ್ನಾಗೇ ಇದೆ. ಲೈಕ್ ನಮ್ಮ ಪಾವಗಡದ ಸೈಡ್ ಹೋದರೆ ಹೆಂಗೆ ಕಾಣಿಸುತ್ತೆ ಊರು, ಸ್ವಲ್ಪ ಲೈಟ್ ಜಾಸ್ತಿಯಾಗಿ ಬಿಸಿಲು ಆ್ಯಂಡ್ ಡ್ರೈ ಬಿಸಿ ಬಿಸಿ ಹೊಗೆ ಟೈಪು ಆ ಥರನೇ. ನಮ್ಮ ಬಳ್ಳಾರಿಲೂ ಹಿಂಗೆ ಅನಿಸುತ್ತೆ. ಮತ್ತು ಇನ್ನೊಂದು ಕಡೆ ಯಾವುದು ರಾಯಚೂರು, ಹುಬ್ಳಿ ಎಂಟ್ರೆನ್ಸ್ ಈ ಥರನೇ ವೈಬ್ಸ್. ನೀವು ಹೈವೇಲಿ ಹೋಗ್ಬಾರ್ದು ಅಷ್ಟೇ. ಇಲ್ಲೂ ಸಿಟಿ ಟೈಪಲ್ಲಿ ಅಥವಾ ಹೋಬಳಿ ಟೈಪಲ್ಲಿ ಇಲ್ಲೂ ಇದ್ದಾವೆ, ಒಂದು 5-6 ಹಳ್ಳಿಗೆ ಒಂದು ಮೇನ್ ಹಳ್ಳಿ ಟೈಪಲ್ಲಿ. ಮತ್ತಿನ್ನೇನು ಏನು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇದ್ದೆ ನಾನು. ಇಲ್ಲಿ ಕಾಟನ್ ಜಾಸ್ತಿ ಬೆಳೀತಿದ್ದಾರೆ ಗುರು, ಸ್ಮೆಲ್ ನನಗೆ ಮೂಗಿ ಹೊಡಿತಾ ಇತ್ತು. ಇಲ್ಲೇನು ಬೆಳೆಯೋಕ್ಕೆ ಆಗಲ್ಲ ಅನ್ನೋ ಥರ ಅನ್ಕೊಂಡ್ಬಿಟ್ಟವ್ರೆ ಜನ. ಆರಾಮಾಗಿ ನೋಡಿ, ಅಲ್ಲಿ ಗ್ರೀನರಿ ಕೂಡ ಇದೆ ಇಲ್ಲಿ ರಾಜಸ್ಥಾನಲ್ಲಿ. ನಾ ಎಂಟ್ರಿ ರಾಜಸ್ಥಾನ್ ಇದ್ದೇನು, ಮುಂದೆ ಮರುಭೂಮಿ ಇರೋದು. ಸಮ್ವೇರ್ ಇಟ್ ಈಸ್ ದೇರ್ ಐ ನೋ, ಬಟ್ ನಾಟ್ ಕಂಪ್ಲೀಟ್ಲಿ ಡ್ರೈ ಲ್ಯಾಂಡು ಅಥವಾ ಮರುಭೂಮಿ ಅಂತ ಅನ್ಕೋಬೇಡಿ. ನೋಡಿ ಹಸಿರು ಇದೆ, ಬೆಳೆನೂ ಬೆಳಿಬೋದು ಇಲ್ಲಿ. ಬರೀ ಕೆಲವೊಂದು ಬೆಳೆ, ಲೈಕ್ ಯಾವ ಬೆಳೆ ಎಲ್ಲಿ ಬೆಳೆಯೋಕ್ಕಾಗುತ್ತೆ ಅಲ್ಲಿ ಬೆಳಿಬೋದು ಅಷ್ಟೇ ಅಲ್ವಾ. ಹಾಗೇನೆ ಸೇಮ್ ಇಲ್ಲೂ ನಾವು ಟ್ರಕ್ ಪಕ್ಕ ಏನಾದರೂ ಗಾಡಿ ಓಡಿಸ್ಕೊಂಡು ಹೋದ್ರೆ ಟ್ರಕ್ಕು ಬಿಡ ಒಂದು ಫ್ಲೋಗೆ ನಾವು ಗಾಡಿನ ಝುಝ್ ಅಂತ ಒಂದು ರೈಟ್ ಸೈಡಿಗೆ ಹೋಗ್ಬಿಡುತ್ತೆ. ಇದು ಅಂಥ ಪರಿನೂ ಮರುಭೂಮಿ, ಇಲ್ಲೇನು ಬೆಳೆಯೋಕ್ಕೆ ಆಗಲ್ಲ, ಇಲ್ಲೇನು ಇಲ್ವೇ ಇಲ್ಲ ಅನ್ನೋ ಥರನೂ ಇಲ್ಲ ಗುರು. ನಮ್ಮೂರ ಕಡೆನೂ ಹಿಂಗೆ ಐತೆ. ತುಂಬ ಒಳಗಡೆ ಹಾಸನದ ಒಳಗಡೆ ತುಂಬ ಮೇಲ್ಗಡೆ ಎಲ್ಲ ಹೋಗ್ಬಿಟ್ರೆ ಎಲ್ಲಿ ನೀರಿಲ್ಲ. ಇವಾಗ ಅರಸೀಕೆರೆಯಿಂದ ಮುಂದಕ್ಕೆ ಹೋದ್ರೆ ಹಿಂಗೆ ಕಾಣಿಸುತ್ತೆ, ನಾನಂತೂ ಒಪ್ಕೊಂತೀನಿ. ಏನು ಸುಳ್ಳು ಹೇಳ್ಬಿಡ್ತಾರಪ್ಪ ಜನ, ಅದೇನು ಇಲ್ವೇ ಇಲ್ಲ, ತಿನ್ನೋಕೆ ಅನ್ನ ಇಲ್ಲ ನನ್ನ ಮಕ್ಳಿಗೆ, ರಾಜಸ್ಥಾನದಿಂದ ಇಲ್ಲಿಗೆ ಬರ್ತಾರೆ ಅಂತ ಸುಳ್ಳು, ಬರ್ರಿ ಸುಳ್ಳು. ಚೆನ್ನಾಗೇ ಇದ್ದಾರೆ, ಬಟ್ ಆದರೆ ಬಿಸ್ನೆಸ್ ಮಾಡ್ತಾರೆ ಅಷ್ಟೇ ಜನ ಅವರು, ಅದಕ್ಕೋಸ್ಕರ ರಾಜಸ್ಥಾನದಿಂದ ನಮ್ಮ ಕಡೆ ಬರ್ತಾರೆ. ಆ ಜಮಾನದಲ್ಲಿ ಇತ್ತೇನೋ ಆ ಥರ ಟೈಪು, ಬಟ್ ಆದ್ರೆ ಈಗ ಫಸ್ಟ್ ಟೈಮ್ ಒಂದು ಒಂಟೆ, ಖುಷಿ ಆಯಿತು, ಖುಷಿ ಖುಷಿ. ಒಂಟೆ ನೋಡಿ ಖುಷಿ ಖುಷಿ, ಲಡ್ಡು ಬಂದು ಬಾಯಿಗೆ ಬಿತ್ತ ಅನ್ನೋ ಹಾಗೆ ಒಂಟೆ ನೋಡಿ ನಾವು ಖುಷಿ ಆದ್ವಿ. ಫಸ್ಟ್ ಚಿಕ್ಕ ವಯಸ್ಸಲ್ಲೆಲ್ಲ ಒಂಟೆ ಕರ್ಕೊಂಬರೋರು ನಮ್ಮ ಊರಲ್ಲೆಲ್ಲ, ಇವಾಗ ಬರಲ್ಲ ಬಿಡಿ. ಇವಾಗ ಬರೀ ಎಲ್ಲೆಲ್ಲೋ ಒಂದು ಬೀಚ್ ಹತ್ರ, ಒಂದೇನಾದ್ರು ಇಂಪಾರ್ಟೆಂಟ್ ಪ್ಲೇಸ್, ಟೂರಿಸ್ಟ್ ಸ್ಪಾಟ್ ಹತ್ರ ಮಾತ್ರ ಇರುತ್ತೆ. ನಮ್ಮೂರಲ್ಲಿ ಅವಾಗ ಕರಡಿ ಆಡ್ಸೋರು, ಕರಡಿ ಕರ್ಕೊಂಬರೋರು, ಆಮೇಲೆ ಕರಡಿ ಬಾಯಿ ಹತ್ರ ತಾಯ್ತ ಕೊಟ್ಟೆ ಅದ್ರ ಉಗ್ಸಿ ಅದನ್ನ ನಮಗೆ ಕಟ್ಸೋರು, ಆಮೇಲೆ ಕರಡಿ ಮೇಲೆ ಕೂರ್ಸೋರು, ಆಮೇಲೆ ಒಂಟೆ ಮೇಲೆ ಕೂರ್ಸೋರು, ಆನೆ ಬರೋದು ಆನೆ ಮೇಲೆ ಕೂರ್ಸೋರು, ಇದೆಲ್ಲ ನಾನು ಮಾಡಿದ್ದೀನಿ. ಈಗಿನವ್ರು ಬಿಡಿ ಮಾಡಿಲ್ಲ, ಆನೆ ಹತ್ರ ಹೋಗೋದು ಬಿಡಿ, ಅವ್ರ ಫೋನಲ್ಲಿ ನೋಡಿದ್ರೆ ಹೆಚ್ಚಾಗೈತೆ, ಎಲ್ಲ ಗೇಮು ಅನ್ಕೊಂಡು ಸಾಯ್ತವೆ ಬಟ್ಟೆ ತಗೋ. ಅವನೇ ನನ್ನ ತಮ್ಮನೇ, ಅವನೇ ಆ ನನ್ನ ಮಗನು ಅಷ್ಟೇ. ಇಬ್ರು, ನನ್ನ ತಮ್ಮ ಮತ್ತೆ ನನ್ನ ಕಸಿನ್ ಒಬ್ಬ, ಗೇಮ್ ಅನ್ಕಂದೇ ಇರ್ತಾರೆ. ಹೊರಗಡೆ ರಿಯಲ್ ಪ್ರಪಂಚನ ನೋಡ್ರೋ ಅಂದರೆ ನೋಡಲ್ಲ ಅಂತಾರೆ. ಎಲ್ಲೋ ಅಪರೂಪಕ್ಕೆ ನೋಡ್ತಾರ ನಮ್ಮ ಜೊತೆ ಬಂದು, ಫುಲ್ ಎಕ್ಸೈಟ್ಮೆಂಟ್ ಅವಾಗ ಅವರಿಗೆ. ಬ್ರೋ ಏನು ಸಖತ್ತಾಗಿದೆ ಬ್ರೋ, ಈಗೆಲ್ಲ ಇದೆಯಾ ಬ್ರೋ ಅಂತ ಫುಲ್ಲು. ನಾವು ಅದನ್ನು ಡೈಲಿ ನೋಡ್ತೀವಿ, ನಮ್ಗೆ ಡೈಲಿ ಎಕ್ಸ್ಪೀರಿಯನ್ಸು. ನೋಡ್ರಿ, ನಾವು ರಾಜಸ್ಥಾನಲ್ಲಿದ್ದೀವಿ, ಓಕೆನಾ. ಟೈಮ್ ಬಂದು 12 ಗಂಟೆಗೆ ಇನ್ನೊಂದು 7 ನಿಮಿಷ ಐತೆ. ಗ್ರೀನ್ ಕಲರೇ ಕಾಣಿಸ್ತಿದ್ದಾನೆ ರಾಜಸ್ಥಾನ, ಫುಲ್ ಏನು ಡ್ರೈ ಕಾಣಿಸ್ತಾ ಇಲ್ಲ. ಯಾಕೆ ಸುಳ್ಳು ಹೇಳ್ತಾರೆ ಜನ. ಇದೆ ಲ್ಯಾಂಡ್ಸ್ಕೇಪ್, ಹೆಂಗೆ ಡಿಫ್ರೆನ್ಸ್ ಆಗೋದೋ ಹಂಗಿದೆ. ಮರುಭೂಮಿ ಒಂದು ಸ್ಪಾಟಲ್ಲಿರುತ್ತೆ ಬಾರ್ಡ್ರಲ್ಲಿ, ಒಂಟೆ
ನಮ್ಮ ಫ್ರೆಂಡ್ ಒಬ್ರು ಇದ್ರು, ನಮ್ಮ ಹೈಸ್ಕೂಲು ಪ್ರೈಮರಿಲೂ ಪರಿಚಯ ಆಗಿದ್ದವರು. ಹೈಸ್ಕೂಲು ಮತ್ತು ಇಂಜಿನಿಯರಿಂಗ್ ಎಲ್ಲ ಒಟ್ಟಿಗೆ ಓದಿದ್ವಿ. ಅವ್ರ ಹೆಸರು ಒಂಟೆ ಅಂತ, ರಜತ. ತುಂಬ ಹೈಟ್ ಇದ್ದವರು, ಸಣ್ಣಗೆ ಹೈಟ್ ಆಗಿದ್ದ, ಅದಕ್ಕೇನೆ ಒಂಟೆ ಅಂತ ಕರಿತಿದ್ರು ಅವನ್ನ. ಸಾರಿ ಮಾಮ್, ನಿನ್ನ ಹೆಸರು ಹೇಳ್ಬಿಟ್ಟು ಅಡ್ಡ ಹೆಸರು ಬೇರೆ ಹೇಳ್ಬಿಟ್ಟೆ, ಬೇಜಾರಾಗ್ಬೇಡ. ಇರ್ಲಿ ಬಿಡು ಮಾಮ್, ನಮ್ಮವ್ರಿಗಂತೂ ಎಲ್ಲರಿಗೂ ಗೊತ್ತು. ಈಗ ನಾನು ಹೇಳಿರೋರು ಯಾರಾದರೂ ನೋಡಿರೋರು ಗೊತ್ತಿಲ್ಲ ಅಂದರೆ ಅವ್ರಿಗೆ ಹೆಸರು ಗೊತ್ತಿರುತ್ತೆ, ನೀನು ಯಾರು ಅಂತ ಗೊತ್ತಿರಲ್ಲ. ಬಟ್ ಆದರೆ ನಮಗೆ ಗೊತ್ತಿರೋರಿಗೆ ಎಲ್ಲರಿಗೂ ನೀನು ಅಡ್ಡ ಹೆಸರು ಗೊತ್ತದೆ. ಕ್ವೈಟ್ ನ್ಯಾಚುರಲ್, ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಬ್ರೋ. ಪೆಟ್ರೋಲ್ ಪಂಪ್ ಇಲ್ಲಿಲ್ಲ ಆ್ಯಕ್ಚುಲಿ, ಅಷ್ಟೊಂದು ಫ್ರೀಕ್ವೆಂಟಾಗಿ ಪೆಟ್ರೋಲ್ ಪಂಪ್ ಸಿಗಲ್ಲ ಈ ಥರ ರೋಡ್ಗಳಲ್ಲಿ. ಹೈವೇಲೇನೋ ಸಿಕ್ಬಿಡ್ತವೆ. ಸೊ ಬಾಟ್ಲಿಯಲ್ಲಿ ಪೆಟ್ರೋಲ್ ಇಟ್ಟಿರ್ತಾರೆ ಇಲ್ಲಿ. ಜಮಾನ್ದಲ್ಲಿ ನಮ್ಮೂರ ಕಡೆ ಇಟ್ಟಿದ್ರಲ್ಲ ಆ ಥರ ಇಲ್ಲಿ ಇವಾಗ ಪೆಟ್ರೋಲ್ ಪಂಪ್ ಪೆಟ್ರೋಲ್ ಬಾಟ್ಲಿಯಲ್ಲಿ ಇರುತ್ತೆ. ಒಂದು 50 ರೂಪಾಯಿ 60 ರೂಪಾಯಿ ಎಕ್ಸ್ಟ್ರಾ. ನಮ್ಮ ಗಾಡಿ ಹಾಕೋ ಹೀಟ್ ಆದ್ಲು ಅನ್ಸುತ್ತೆ ಡೆಸ್ಟಿನಿ. ಹತ್ತಿ ಜಾಸ್ತಿ ಬೆಳೆದ್ಬಿಟ್ಟು ಅವ್ರ ಕಡೆ ಇಲ್ಲಿ ಅಲ್ವಾ. ನಾವೊಂದು ತುಂಬ ಏನು ಸ್ಪೀಡಲ್ಲಿಲ್ಲ, ಒಂದು 70ರಲ್ಲೇ ಇದ್ದೀವಿ ಅಷ್ಟೇ. ನಾವೆಲ್ಲ ಎತ್ತಿನ ಬಂಡಿ ಕುದುರೆ ಗಾಡಿ ನೋಡಿದ್ದೀವಿ, ಮತ್ತೊಮ್ಮೆ ನೋಡ್ಕೊಳ್ಳಿ. ಒಂಟೆ ಬಂಡಿ, ಅದು ಆಂಟಿ ಓಡಿಸ್ತವ್ರು ಒಂಟೆ ಬಂಡಿನ. ಆಮೇಲೆ ತೋಟದಲ್ಲೆಲ್ಲ ಕೆಲಸ ಮಾಡ್ತವ್ರೆ, ಇಟ್ಟಿಗೆ ಫ್ಯಾಕ್ಟ್ರಿ. ಗೋಡೆ ಕಟ್ತಾವ್ರು, ಗೋಡೆ ಅವ್ರ ಜಾಗ ಇವ್ರ ಜಾಗ ಅಂತ ಗೊತ್ತಾಗ್ಲಿ ಅಂತ ಗೋಡೆ ಕಟ್ತಾವ್ರಿ. ಬಿಸಿಲು ಫೀಲ್ ಮಾಡಿಲ್ಲ ಇನ್ನೂ, ಮಾಡ್ತೀನಿ ಬಿಸಿಲು ಫೀಲ್. ದಿಸ್ ವಾಟ್ ಈಸ್ ದಿಸ್? ಭದ್ರಾ ಏನೋ ಫ್ಯಾಕ್ಟ್ರಿ ಟೈಪಲ್ಲೇನೋ, ಎಲ್ಲ ಮನೆನೋ ಫಾರ್ಮ್ ಹೌಸ್ ಏನೋ ಇದೆ. ಚೆನ್ನಾಗಿದೆ, ಸಣ್ಣ ಸಣ್ಣ ಮನೆ ಆದ್ರೂ ಒಂಥರ ಗಾಳಿ ವೆಂಟಿಲೇಷನ್ಗೆ ಇಟ್ಕೊಂಡವ್ರೆ. ಅಂದರೆ ಇಲ್ಲಿ ಗ್ರೀನರಿ ಇದೆ ಬಟ್ ಗಾಳಿ ಇಲ್ಲ, ಅಷ್ಟೇ ಒಂದು ಡಿಫ್ರೆನ್ಸು. ಮುಳ್ಳಿನ ಗಿಡಗಳು ಜಾಸ್ತಿ. ಮುಳ್ಳು ನೋಡೋದೆಲ್ಲ ಮುಳ್ಳಿನ ಗಿಡನೇ, ಗ್ರೀನಾಗಿ ಕಾಣಿಸ್ತಾ ಇದೆಯಲ್ಲ, ಜಾಲಿ ಮುಳ್ಳು ಅಂತ ಕರಿತೀವಲ್ಲ ಅಂಥ ಗಿಡಗಳೇ ಆಲ್ಮೋಸ್ಟ್. ಐ ನಾಟ್ ಸೇಯಿಂಗ್ ಎಕ್ಸಾಕ್ಟ್, ಮೋಸ್ಟ್, ಯಾಕಂದರೆ ಅವೇ ಸರ್ವೈವ್ ಆಗೋದು ಇಂಥ ಹಾರ್ಶ್ ವೆದರಲ್ಲೂ. ಸೊ ಹಾಗಾಗಿ ಅವೇ. ದೊಡ್ಡ ದೊಡ್ಡ ಮನೆನೂ ಇದ್ದಾವೆ, ಎಲ್ಲ ಇದಾವೆಲ್ಲ. ನಮಗೆ ಸುಸ್ಸು ಅರ್ಜೆಂಟ್ ಆಗ್ತಿದೆ. ನಮ್ಮ ಫೋರ್ ರೈಡರ್ ಮುಂದೋಗ್ಬಿಟ್ಟಿದ್ದಾರೆ, ಹಾಗಾಗಿ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಸುಸ್ಸುನ ಮಾಡಬೇಕು, ಬಟ್ ಎಲ್ಲರೂ ಒಂದು ಸ್ಟಾಪ್ ಹಾಕೋಣ ಅಂತ. ರಾಜಸ್ಥಾನಿಗೆ ಎಂಟ್ರಿ ಆಗಿದ್ದೀವಿ, ನಾವು ಜೈಪುರ್ಗೆ ಹೋಗ್ಬೇಕು. ಸ್ಟ್ರೈಟಾ ಲೆಫ್ಟಾ ರೈಟಾ, ಎಲ್ಲೋದ್ರು ಇವರು? भाई साहब कहाँ पे हो? भैया जयपुर मेरे जैसा कोई गया है क्या यार? इधर ही गए ना? थैंक यू. ಜಾಗ ಹೇಳ್ತಿರೋ ಇದೇನಿದು? ಆಗ್ರಾ ಪೇಟ. ಅದು ಬೇಡಪ್ಪ, ಲಾಸ್ಟ್ ಟೈಮ್ ತಿಂದಿದ್ದೀನಿ ನಾನು, ನಂಗೆ ಇಷ್ಟ ಆಗಲಿಲ್ಲ. ಬೇರೆಯವ್ರಿಗೆ ಇಷ್ಟ ಆಗ್ಬೋದೇನೋ. ಅದೇನೋ ಕುಂಬಳಕಾಯಿ ರಸದಲ್ಲಿ ಸ್ವೀಟ್ ಸಿಕ್ದಂಗೆ ಅನ್ಸುತ್ತೆ. ನಾವು ಯಾವುದೋ ಸಿಟಿಗೆ ಎಂಟ್ರಿ ಆದ್ವಿನಾ ಅಂತ, ಯಾವುದೋ ಊರಿಗೆ ಎಂಟ್ರಿ ಆಗಿದ್ದೀವಿ, ಬಟ್ ಯಾವ ಊರು ಗೊತ್ತಿಲ್ಲ. ಟೀ ಕುಡ್ದು ಊಟ ಸೇರ್ತಾ ಇಲ್ಲ. ತಿಕ್ಕ ಮುಚ್ಕೊಂಡಿದ್ರೆ ಸರಿ ಸಂಜು. ಎಷ್ಟು ಟೀ ಕುಡಿತೀಯ ಹೇಳು ತಾಯಿ. ಕಾಫಿ ಕುಡಿಯೋಣ ಅಂದರೆ ಕಾಫಿ ಇಲ್ಲ, ಕಾಫಿ ಪೌಡ್ರ್ ಇದೆಲ್ಲ. ಶಿಸ್ತಾಗಿ ಒಂದು ಶೀಟ್ ಕಾಫಿ ಪೌಡ್ರ್ ಎತ್ಕೊಂಡ್ಬಿಡ್ತೀನಿ. ಶಿಷ್ಯ ಬೇಗ ಹೋಗು ಶಿಷ್ಯ ಬೇಗ ಹೋಗು.
ಗಾಂಡ್ ಗಾಬರಿ ಮಾಡಿಸ್ತೀಯಪ್ಪ, ಗಾಂಡ್ ಗಾಬರಿನಾ. ಏನ್ ಮಾಡೋದು, ಹಂಗ ಆಗ್ಬಿಟ್ಟೈತೆ ಜೀವನ. ಓ 80 90ಕ್ಕೆ ನಡಕ್ತೈತೆ ಮೀಟ್ರು, ನಾವು ನಡಕ್ತಾ ಇದೀವಿ. ಸಿಟಿ ಎಂಟ್ರಿ ತಿಕ್ಕ ಮುಚ್ಕೊಂಡು ಕಮ್ಮಿ ಸ್ಪೀಡಾಗಿ ಹೋಗ್ರಿ. ಹೋಗೋಣ ಹೋಗೋಣ, ಯಾಕಣ ನಮಗೊಂಚೂರು ಜಾಗ ಬಿಟ್ಬಿಟ್ರೆ ನಾವು ಓದ್ತೀವಿ. ಎಲ್ಲಿಗೆ ಓದ್ತೀರಾ ಎಲ್ಲಿಗೆ ಓದ್ತೀರಾ ಅಂತ ಅವ್ರು ಕೇಳ್ತಾರೆ. ಅಯ್ಯೋ ಇಲ್ಲೇ ಇದ್ದಾರೆ ಇಲ್ಲೇ ಇದ್ದಾರೆ. ಲೆಫ್ಟ್ ರೈಟಾ? ರೈಟ್, ಓಕೆ. ರೈಟ್ ಹೊಡ್ಕೊಂಡ್ವಿ. ಯಾವುದೋ ಊರೊಳಗೆ ಎಂಟ್ರಿ. ಯಾವುದೋ ಯಾವ ಊರು ಓದಿ ಹೇಳೋಣ. ಯಾವ್ದಾದ್ರು ಬೋರ್ಡ್ ಮೇಲೆ ಬರ್ದಿದ್ರೆ ಆ ಊರ ಹೆಸರನ್ನ ಓದೋಣ. ವಿಶಾಲ್ ಫರ್ನಿಚರ್ ಹೌಸ್ ಬಾದರ. ಬಾದರ, ಇದು ಬಾದರ. ಓಕೆ ಓಕೆ, ಐ ಆಮ್ ಗೆಟಿಂಗ್ ನೌ. ಇಟ್ಸ್ ಬಾದರ. ಹೋಗ್ರಿ ಸರ್, ಜಾಗ ಬಿಡ್ರಿ. ಯಾಕ್ರಿ? ಬ್ರದರ್ ಬ್ರದರ್ ಬ್ರದರ್, ಎಲ್ಲಿ ಬಿಸಿಲು ಅಂತ ಮಕ್ಕ ಹಾಕೊಂಡಿದಾರೆ. ಎಲ್ಲ ಕಲ್ಚರ್ ಇರಬೇಕು. ಹಾಂ ಹಾಂ, ಸರಿ ಸರಿ. ನಾವು ಮ್ಯಾಪ್ ಹಾಕ್ಕೊಂಡ್ರೆ ಚಾರ್ಜ್ ಖಾಲಿ ಆಗುತ್ತಲ್ಲ ಬ್ರೋ ನಮ್ದು. ಕೇಬಲ್ ಹಾಕೊಂಡು ಚಾರ್ಜಿಗೆ ಹಾಕೋಬೇಕು. ನಡೆಯೋಣ, ಪಯಣ ಮುಂದಕ್ಕೆ ಹೋಗ್ಲಿ.